ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ನಿಮಗೆಲ್ಲರಿಗೂ ಆದತ್ತ ಸ್ವಾಗತ. ನಾನು ಪ್ರದೀಪ. ಇವತ್ತು ನಾನು ಒಂದು ವಿಶೇಷವಾದ ಬೆಂಡೆಕಾಯಿ ಇರುತ್ತಲ್ಲ ಅದರದ್ದು ಮಸಾಲೆ ಸಿದ್ಧ ರೆಸಿಪಿ ಜೊತೆ ಬಂದಿದ್ದೀನಿ ಫ್ರೆಂಡ್ಸ್. ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ ತುಂಬ ಚೆನ್ನಾಗಿರುತ್ತೆ. ಈವನ್ ಲಂಚ್ ಬಾಕ್ಸಿಗೆ ಕೂಡ ತೊಗೊಂಡು ಹೋಗ್ಬೋದು ಪ್ಯಾಕ್ ಮಾಡಿಬಿಟ್ಟು. ಇದರಲ್ಲಿ ಎಳೆ ಬೆಂಡೆಕಾಯಿ ಯೂಸ್ ಮಾಡಿದ್ರೆ ಆಯಿತು. 1 ಕಪ್ಪು ಅಕ್ಕಿಗೆ 1/3 ಕಪ್ಪು ಬೆಂಡೆಕಾಯಿ ಎಳೆಯದು ಹಾಕಬೇಕು. ಮತ್ತು 2 ಟೀ ಸ್ಪೂನು ಉದ್ದಿನಬೇಳೆ, 2 ಟೀ ಸ್ಪೂನ್ ಉದ್ದಿನಬೇಳೆ ಮತ್ತು ಸ್ವಲ್ಪ ಕಡಲೆಬೇಳೆ, ಮೆಂತ್ಯ, 2 ಟೇಬಲ್ ಸ್ಪೂನು ಮೀಡಿಯಮ್ ಅವಲಕ್ಕಿ, ಇಷ್ಟೆಲ್ಲ ಹಾಕಿಬಿಟ್ಟು ರುಬ್ಬಿ ಆ್ಯಸ್ ಯೂಶ್ವಲ್ ಫರ್ಮೆಂಟ್ ಮಾಡೋ ಹಾಗೆ ನಾವು ಉದುಗು ಬರೋಕ್ಕೆ ಬಿಡ್ತೀವಲ್ಲ ಆ ಥರ ಉದುಗು ಬಂದುಬಿಟ್ಟು ನೆಕ್ಸ್ಟ್ ಡೇ ಯಾವಾಗ ಫರ್ಮೆಂಟ್ ಆಗುತ್ತೋ ಆಗುತ್ತೆ. ಒಂದೊಂದು ಸತಿ ಚಳಿ ಇದ್ದರೆ 1-2 ಗಂಟೆ ಜಾಸ್ತಿ ತೊಗೊಳುತ್ತೆ. ಬೇಸಿಗೆ ಕಾಲದಲ್ಲಾದರೆ ಆ್ಯಸ್ ಯೂಶ್ವಲು 8ರಿಂದ 10 ಗಂಟೆ ಒಳಗೆ ಫರ್ಮೆಂಟ್ ಆಗುತ್ತೆ. ಹಾಗೆ ಫರ್ಮೆಂಟ್ ಆಗಿರೋದು ಅಥವಾ ಹುದುಗು ಬಂದಿರೋ ದೋಸೆ ಹಿಟ್ಟನ್ನ ಹದ ಮಾಡಿಕೊಂಡು ಮಸಾಲೆ ದೋಸೆ ಮಾಡಬೇಕು ಫ್ರೆಂಡ್ಸ್. ಇಷ್ಟು ಚೆನ್ನಾಗಿರುತ್ತಂತೆ. ಯಾವಾಗಲೂ ಒಂದೇ ಥರ ತಿನ್ನೋ ಬದಲಾಗಿ ಇನ್ನೂ ಒಂದು ಸತಿ ನೀವು ಟ್ರೈ ಮಾಡಿ. ತುಂಬ ಅದ್ಭುತವಾಗಿರುತ್ತೆ ರುಚಿ. ಮತ್ತು ಬೆಂಡೆಕಾಯಿ ಅದಕ್ಕೆ ಬಿಡೋದ್ರಿಂದ ನಮಗೊಂದು ವೆಜಿಟೇಬಲಿಂದ ಮಸಾಲೆ ದೋಸೆ ಮಾಡ್ದಾಗತ್ತಪ್ಪ. ಅದರಿಂದ ಟ್ರೈ ಮಾಡಿ. ಇದನ್ನು ನಾನು ತುಂಬ ವರ್ಷದಿಂದ ಮಾಡ್ತಾ ಬಂದಿದ್ದೀನಿ. ಈಗ ಒಂದು 15 ದಿವಸಕ್ಕೊಂದ್ಸತಿ, 1 ತಿಂಗಳಿಗೊಂದ್ಸತಿ. ಈಗ ಬೇಸಿಗೆ ಕಾಲದಲ್ಲಿ ಮಾಡ್ತೀನಿ. ನಾರ್ಮಲಿ ನಾನು ಚಳಿಗಾಲದಲ್ಲಿ ಮಾಡೋದಿಲ್ಲ. ಬೇಸಿಗೆ ಕಾಲದಲ್ಲಿ ಅದು ಇವಾಗ ಬೆಂಡೆಕಾಯಿ ತುಂಬ ಚೆನ್ನಾಗಿ ಸಿಗುತ್ತೆ. ಎಳೆ ಬೆಂಡೆಕಾಯಿ ಯೂಸ್ ಮಾಡಿಬಿಟ್ಟು ಮಿಕ್ಸಿನಲ್ಲೇ ರುಬ್ಬಿ ಇದನ್ನು ಗ್ರೈಂಡರಲ್ಲಿ ರುಬ್ಬಿದರೆ ಸೇರು ಬರೋದಿಲ್ಲ ಒಂಥರ. ಹಾಗೆ ಇದೇ ರೆಸಿಪಿ ನಾನು ಚಾನಲ್ದಲ್ಲಿ ಪ್ರೆಸೆಂಟ್ ಮಾಡ್ತೀನಿ ಫ್ರೆಂಡ್ಸ್. ರೆಸಿಪಿನ ಮೊದಲಿಂದ ಕೊನೆ ತನಕ ನೋಡಿ. ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಲಿಂಕ್ನ ಶೇರ್ ಮಾಡಿ ಅಂತ ಹೇಳ್ಬಿಟ್ಟು ಮುಂದೆ ಯೂಟ್ಯೂಬ್ನಲ್ಲಿ ರೆಸಿಪಿನ ಪ್ರೆಸೆಂಟ್ ಮಾಡ್ತೀನಿ. ಎಲ್ಲರಿಗೆ ನಮಸ್ಕಾರ. ಮುಂದಿನ ರೆಸಿಪಿನಲ್ಲಿ ಮತ್ತೆ ಸಿಗೋಣ. ಓಕೆ, ಎಲ್ಲರಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ನಿಮ್ಮೆಲ್ಲ ಸ್ವಾಗತ. ಇವತ್ತಿನ ರೆಸಿಪಿ ಯಾವುದಪ್ಪ ಅಂತಂದರೆ ಒಳ್ಳೆ ಒಂದು ಬೆಂಡೆಕಾಯಿ ಇದೆಯಲ್ಲ ಅದರದ್ದು ಮಸಾಲೆ ದೋಸೆ. ಈ ಥರ ಒಳ್ಳೆಯದು ಟೆಂಡರ್ ಅಂದರೆ ಎಳೆ ಬೆಂಡೆಕಾಯಿ ತೊಗೊಳ್ಳಿ. ಎಳೆ ಬೆಂಡೆಕಾಯಿ ತೊಗೊಂಡು ಯೂಸ್ ಮಾಡಿ ದೋಸೆನಲ್ಲಿ. ಮತ್ತು ಇದನ್ನು ಮಿಕ್ಸರ್ನಲ್ಲೇ ಗ್ರೈಂಡ್ ಮಾಡಬೇಕು. ಗ್ರೈಂಡರಲ್ಲಿ ಗ್ರೈಂಡ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಕಂಬೈನಾಗಿ ಬರೋದಿಲ್ಲ. ಇವಾಗ 1 ಕಪ್ಪು ಇದು ಇಡ್ಲಿ ಅಕ್ಕಿನ ಹಾಕ್ಕೊಳ್ಳಿ ಒಂದು ಬೌಲ್ಗೆ. ಹಾಗೆ 2 ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಳ್ಳಿ. ಅದೇ ಬೌಲಲ್ಲಿ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ಳಿ. ಮತ್ತು ಮೆಂತ್ಯ ಕಾಳಿರುತ್ತಲ್ಲ ಅದು ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಮೀಡಿಯಮ್ ಅವಲಕ್ಕಿ ಇದೆಯಲ್ಲ ನಾವು ಒಗ್ಗರಣೆ ಹಾಕ್ತೀವಲ್ಲ ಅದು 2 ಟೇಬಲ್ ಸ್ಪೂನ್ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ತೊಳ್ಕೊಳ್ಳಿ. 1 ಸತಿ ಅಥವಾ 2 ಸತಿ. ಧೂಳುಗೀಳೆಲ್ಲ ಇದ್ದರೆ ಹೋಗಬೇಕು. ಆಮೇಲೆ ಫ್ರೆಶ್ ನೀರು ತುಂಬ ಹಾಕಬೇಡಿ. ಅದ್ರ ಮೇಲೆ ಒಂದು ಅರ್ಧ ಇಂಚ್ ಬರೋಷ್ಟು ಹಾಕಿದರೆ ಸಾಕು. ಹಾಗೆ ಅದಕ್ಕೆ 1/3 ಕಪ್ ಅಂದರೆ 1/3 ಕಪ್ಪು ಬೆಂಡೆಕಾಯಿ, ಎಳೆ ಬೆಂಡೆಕಾಯಿ ಕಟ್ ಮಾಡಿರೋದನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂಥರ ಲೆವೆಲ್ ಮಾಡಿಬಿಟ್ಟು ಪ್ರೆಸ್ ಮಾಡಿ ಇಡಿ. ಮತ್ತು ಮುಚ್ಚಿಬಿಟ್ಟು 5ರಿಂದ 6 ಗಂಟೆ ತನಕ ನೆನೆಸ್ಬೋದು. ಚೆನ್ನಾಗಿ ನೆನಿಬೇಕಲ್ವಾ. ಈಗ ಅದು ನೋಡಿ ನೆಂದಿರೋದು ಕರೆಕ್ಟಾಗಿ ನೆಂದುಬಿಟ್ಟಿದೆ. ನೀರು ಕೂಡ ಉಳಿಲಿಲ್ಲ. ಲೋಳಿ ಕಾಣ್ತಾ ಇದೆ ನೋಡಿ ನಿಮಗೆ ಬೆಂಡೆಕಾಯಿದಲ್ವಾ. ಇದು ಬೆಂಡೆಕಾಯಿ ಇದೆಯಲ್ಲ ಅದು ಅದರ ಲೋಳಿ ಇದೆಯಲ್ಲ, ಉದ್ದಿನಬೇಳೆ ನಾವು ಕಮ್ಮಿ ಹಾಕಿದ್ದೀವಲ್ಲ, ಸೊ ಅದ್ರ ಕೆಲಸ ಅದು ಮಾಡುತ್ತೆ ದೋಸೆನ ಚೆನ್ನಾಗಿ ಬರಲಿಕ್ಕೆ. ಈಗ ನೋಡಿ ಉಳಿದಿದ್ದು ಸೆಕೆಂಡ್ ಬ್ಯಾಚ್ನ ಹಾಕಿ ಅದಕ್ಕೆ 1 ಇಂಚದು ಶುಂಠಿ ಮತ್ತು ಒಂದೇ ಒಂದು ಹಸಿಮೆಣಸಿನಕಾಯಿ ತುಂಬ ಖಾರ ಇರೋದು ಹಾಕಿದ್ದೀನಿ. ಮುಚ್ಚಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ನೋಡಿ ಫಸ್ಟ್ ಬ್ಯಾಚ್ ರುಬ್ಬಿರೋದು ಹಾಕಿದ್ದೀನಿ ಒಂದು ಮಿಕ್ಸಿಂಗ್ ಬೌಲ್ಗೆ. ಹಾಗೆ 2ನೇ ಬ್ಯಾಚ್ ನೋಡಿ ನಾನು ಸ್ವಲ್ಪ ಗಟ್ಟಿನೇ ರುಬ್ಕೊಂಡಿದ್ದೀನಿ. ಈಗ ಅದಕ್ಕೆ ಮಿಕ್ಸಿ ಬೌಲು ತೊಳೆದಿದ್ದು ಸೆಕೆಂಡ್ ಬ್ಯಾಚ್ನ ಹಾಕಿದ್ದೀನಿ. ಈಗ ನೋಡಿ ಮಿಕ್ಸಿ ಬೌಲ್ನ ತೊಳೆದಿದ್ದು ನೀರು ಹಾಕ್ಕೊಳ್ಳಿ ಸ್ವಲ್ಪ. ಮತ್ತು ಅದು ಕೈಯಿಂದ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಅದು ಮತ್ತೆ ಇವತ್ತು ವಿಡಿಯೋ ಮಿಸ್ ಆಗಿದೆ ಕ್ಲಿಪ್ಪಿಂಗು. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಅದನ್ನು ನಾಳೆ ಬೆಳಗ್ಗೆ ತನಕ ಫರ್ಮೆಂಟ್ ಮಾಡೋಕ್ಕೆ ಓವರ್ ನೈಟ್. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮೇಲೆ ಬಂದಿದೆ ಹಿಟ್ಟು, ಕಾಣುತ್ತಲ್ವ ನಿಮಗೆ? ಚೆನ್ನಾಗಿ ಫರ್ಮೆಂಟ್ ಆಗಿದೆ ನೋಡಿ. ಗುಳುಗುಳೆ ಬರ್ತಾ ಇದೆ ಅಲ್ವಾ. ಈಗ ಒಂದು ಒಳ್ಳೆ ಮಿಕ್ಸ್ ಕೊಡಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅದಕ್ಕೆ ಆಮೇಲೆ ನೋಡಿ ಹಾಕ್ಕೋಬೋದು. ಮತ್ತು ಅಡ್ಜಸ್ಟ್ ಮಾಡ್ಕೊಳ್ಳಿ ಕನ್ಸಿಸ್ಟೆನ್ಸಿನ. ಈಗ ಮಾಡದೇ ಇದ್ದರೆ ದೋಸೆ ತೆಗಿಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೋಬೋದು ಕನ್ಸಿಸ್ಟೆನ್ಸಿನ. ತುಂಬ ತೆಳು ಮಾಡ್ಕೋಬೇಡಿ ಹಿಟ್ಟು. ಇವಾಗ ದೋಸೆ ತವಾ ಕಾದಿದೆ. ಸ್ವಲ್ಪ ನೀರು ಹಾಕಿಬಿಟ್ಟು ಅದಕ್ಕಿರೋ ಎಣ್ಣೆ ಅಂಶ ಎಲ್ಲ ತೆಕ್ಕೊಳ್ಳಿ. ಮತ್ತು ಒಂದೇ ಒಂದು ಸೌಟು ಹಿಟ್ಟು ಹಾಕಿ ನೋಡಿ. ನಿಮ್ಗೆ ಹಿಟ್ಟು ಹಾಕಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅದು ಅಂತ. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ದೋಸೆನ ಹರಡ್ಕೊಳ್ಳಿ.
ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ರುಚಿ ಅಂದರೆ ಅದ್ಭುತ. ಸ್ವಲ್ಪ ಎಣ್ಣೆ ಇದು ಮಾಡಿ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಹಾಗೆ ನಾನು ಇದ್ರದ್ದು ಅಗಸೆ ಬೀಜದ್ದು ಬೆಳ್ಳುಳ್ಳಿ ಹಾಕಿ ಚಟ್ನಿ ಪುಡಿ ಇರುತ್ತಲ್ಲ ಅದನ್ನು ಹಾಕಿದ್ದೀನಿ. ನನ್ನ ಹತ್ರ ಮತ್ತೆ ರೆಡ್ ಚಟ್ನಿ ಮಾಡೋಷ್ಟು ಪುರ್ಸೊತ್ತಿರಲಿಲ್ಲ. ಹಾಗೆ ನೋಡಿ ಆಲೂಗಡ್ಡೆದು ಭಾಜಿ ಇದೆ ಅಲ್ಲ, ಅದನ್ನು ಇಡೀ ಮಧ್ಯದಲ್ಲಿ. ಮತ್ತು ಇವಾಗ ದೋಸೆನ ಹಂಗೆ ಹಾಗೆ ಓಪನಾಗಿ ಕುಕ್ ಮಾಡ್ಕೊಳ್ಳಿ 1-2 ನಿಮಿಷ. ಆವಾಗ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ಅಂತಂದರೆ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ ತುಂಬ ಚೆನ್ನಾಗಾಗುತ್ತೆ. ದೋಸೆ ರೆಡಿ ಆಯ್ತು. ಈಗ ಅದನ್ನು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಒಂದು ಸತಿ ಜಸ್ಟ್ ಉಲ್ಟಾ ಹಾಕಿಬಿಟ್ಟು ಒಂದು ಸತಿ ಜಸ್ಟ್ ಟಚ್ ಕೊಡಿ ಅದಕ್ಕೆ. ಹಾಗೆ ಈಗ ಅದನ್ನು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ. ನೋಡಿ, ಆಹಾ ಏನು ಚೆನ್ನಾಗಾಗಿದೆ ಅಂದರೆ ದೋಸೆ. ನಿಜವಾಗ್ಲೂ ಹೇಳ್ತೀನಿ, ಹೋಟೆಲ್ನಲ್ಲಿ ಸಿಗುತ್ತಲ್ಲ ಮಸಾಲೆ ದೋಸೆ ಅಷ್ಟೇ ರುಚಿಯಾಗಿದೆ. ನೋಡಿ, ಇನ್ನೊಂದು ದೋಸೆ ಇವಾಗ ನೋಡಿ ಹಾಕಿದ್ದನ್ನ ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ. ಆಯ್ತಲ್ಲ, ನೋಡಿ ಸೂಪರ್ ದೋಸೆ ಫ್ರೆಂಡ್ಸ್. ಏನು ಮಾಡೋದು, ಮಾಡಿದ್ದನ್ನು ನಾನೇ ಟೇಸ್ಟ್ ಮಾಡಿ ನಿಮಗೆ ಹೇಳಬೇಕಾಯ್ತು. ತುಂಬಾ ಚೆನ್ನಾಗಿದೆ. ಯಮ್ಮಿ ಬೆಂಡಿ ದೋಸೆ. ಎಂಜಾಯ್ ಮಾಡಿ ಫ್ರೆಂಡ್ಸ್. ಇನ್ನೂ ಮುಂದಿನ ರೆಸಿಪಿನಲ್ಲಿ ಸಿಗೋಣವಾ? ಓಕೆ, ಬಾಯ್ ಬಾಯ್, ಸಿ ಯು ಆಲ್.